ಅದು ಗೊತ್ತಿಲ್ಲದಿರ ಅದು ಗೊತ್ತಿಲ್ಲದೇನು ಅಂತಲ್ಲ, ಎಲ್ಲರಿಗೂ ವರ್ಷ ಕೊಟ್ಟಿದ್ದಾರೆ. ಹಿಂದಿನ ಸಾಲಲ್ಲೂ ಇದೆ ಇದು. ಅದು H.K. ಪಾಟೀಲ್ ಇದ್ದಂಥ ಕಾಲದಲ್ಲೂ ಸಹ ಅದು ಆ ಸಂಸ್ಥೆ ಇರೋದು. ಆ ಥರ ಏನಿಲ್ಲಪ್ಪ, ನನಗೇನು ನಿಗಮ ನಾನು ಕೇಳಿರಲಿಲ್ಲ. ನನ್ನ ರಾಜ್ಯ ಸರ್ಕಾರದ ನನ್ನ ಮುಖ್ಯಮಂತ್ರಿಗಳು, ನನ್ನ ಉಪಮುಖ್ಯಮಂತ್ರಿಗಳು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಪ್ರೀತಿಯಿಂದ ತೆಗೆದುಕೊಂಡಿದ್ದೀನಿ. ಅದು ಲಾಭ ಲುಕ್ಷಣ ಅಂತದಲ್ಲ. ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ, ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಿದ್ದಾರೆ, ಅಷ್ಟೇ ಸಾಕು. ನನಗೇನು ಆ ಥರ ಏನು ನಾನು ಕೇಳಿದ್ದಲ್ಲ, ಕೊಟ್ಟಿದ್ದು ನಾನು ಸ್ವೀಕಾರ ಮಾಡಿದ್ದೆ ಅಷ್ಟೇ. ನಂಗೆ ಚೆನ್ನಾಗಿದೆಪ್ಪ, ನನಗೇನು ಗೊತ್ತಿದೆಯಪ್ಪ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ನಮ್ಗೆ ಗೊತ್ತಿದೆಯಲ್ಲ. ಇಡೀ ಬೋರ್ಡ್ ಬಂದು ಒಂದ್ಸರಿ ನೋಡಕ್ಕೆ ಹೇಳಿ, ಯಾರ್ಯಾರು ಹಿಂದೆ ಆಗಿದ್ರು ಅನ್ನೋದು ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಅದು H.K. ಪಾಟೀಲ್ ಫಸ್ಟ್ ಆಗಿರೋದು, ಆನಂತರ ಯಾರ್ಯಾರು ಆಗಿದ್ದಾರೆ ನೋಡಕ್ಕೆ ಹೇಳಿ. ಅದು ಈಡಿಗರ ಸಮಾವೇಶ, ಈಡಿಗರದಲ್ಲ, ಅದು ಎಲ್ಲಾ ಜಾತಿಯ ಜನರ ಸಮಾವೇಶ. ಅದು ಬಹುಶಃ ಪಕ್ಷಕ್ಕಾಗಿ ಮಾಡಿರುವ ಸಮಾವೇಶ ಬಿಟ್ರೆ ನಮಗೊಂದು ಖುಷಿ ಏನ್ ಗೊತ್ತಾ, ಈಡಿಗರ ಸಮಾವೇಶ ಲಿಂಗಾಯತರು, ಬ್ರಾಹ್ಮಣರು, ಇತರೆ ಜಾತಿಗಳು ಬಂದ್ರಲ್ಲ, ಅದೇ ನಮ್ಗೆ ಖುಷಿಯಪ್ಪ. ಇದು ಬೇಕಾಗಿತ್ತು, ನಮಗೆ ಬಂದಿದ್ದಾರೆ, ಖುಷಿ ಆಯ್ತು. ಈಡಿಗರ ಸಮಾವೇಶಕ್ಕೆ ಎಲ್ಲಾ ಜಾತಿಯ ಜನರು ಬರುವಂತ ಮಾಡಿದ್ದು ಬಿಜೆಪಿಯವರು ಮಾಡಿದ್ದಾರೆ, ಖುಷಿ ಆಯ್ತು. ಅದು ಯಡಿಯೂರಪ್ಪನವರ ಸನ್ಮಾನ ಅಂತ ಬಂದಿದ್ದಾರೆ, ನೀನ್ ಬೇರೆ ಅದಕ್ಕೂ ಬರ್ತಾ ಇರಲಿಲ್ಲ. ಯಡಿಯೂರಪ್ಪನವರ ಸನ್ಮಾನ ಅಂತ ಬಂದ್ರು. ಪಾಪ ಯಡಿಯೂರಪ್ಪನವರ ಸನ್ಮಾನ ಮಾಡೋದು ನಾ ಬೇಡ ಅನ್ನಲ್ಲ, ನಾನು ಸಹ ಬರ್ತಿದ್ದೆ, ಮಧು ಬಂಗಾರಪ್ಪನವ್ರು ಬರ್ತಿದ್ರು, ಕಾಗೋಡು ತಿಮ್ಮಪ್ಪನವ್ರು ಬರ್ತಿದ್ರು, ನಾವೆಲ್ಲರೂ ಬಂದು ಸನ್ಮಾನ ಮಾಡ್ತಿದ್ದೀವಪ್ಪ ಈಡಿಗ ಸಮಾವೇಶದಲ್ಲೇ. ಬರೀ ಹಾಲಪ್ಪನೇ ಸನ್ಮಾನ ಮಾಡ್ಬೇಕನ್ನೋದು ಇದು ಯಾವುದೋ ರಾಜಕೀಯ ಪಿತೂರಿ ಮತ್ತು ಇದು ಪಕ್ಷದ ಕಾರ್ಯಕ್ರಮ. ಇದು ಯಾವುದೇ ನಮ್ಮ ಸಮಾವೇಶ ಅಲ್ಲ. ಇದರಿಂದ ಒಂದು ಇಂಚೂ ಸಹ ನಮ್ಮ ಸಾಗರದಲ್ಲಿ, ನಮ್ಮ ಈಡಿಗ ಸಮಾವೇಶದಲ್ಲಿ ಇಂಚು ನಮ್ಮ ಈಡಿಗರು ಯಾರು ಬದಲಾವಣೆ ಆಗಿಲ್ಲ. ಅಸಮಾಧಾನ ಏನೂ ಇಲ್ವಾ ಸರ್ ಟಿಕೆಟ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾವುದೂ ಇಲ್ಲ. ನಾನು ಅವತ್ತೇ ಹೇಳಿದ್ದೇನಲ್ಲ, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು, ಮಧು ಬಂಗಾರಪ್ಪನವ್ರು ಯಾರು ಹೇಳ್ತಾರೆ ಅವರಿಗೆ ನಮ್ದು ಬೆಂಬಲ ಇದೆ. ಅಸಮಾಧಾನ ಯಾವ ಪ್ರಶ್ನೆ ಇಲ್ಲ. ಪಕ್ಷ, ತತ್ವ, ಸಿದ್ಧಾಂತ ಅಷ್ಟೇ. ಅದು ಗೊತ್ತಿಲ್ಲದಿರ ಅದು ಗೊತ್ತಿಲ್ಲದೇನು ಅಂತಲ್ಲ, ಎಲ್ಲರಿಗೂ ವರ್ಷ ಕೊಟ್ಟಿದ್ದಾರೆ. ಹಿಂದಿನ ಸಾಲಲ್ಲೂ ಇದೆ ಇದು. ಅದು H.K. ಪಾಟೀಲ್ ಇದ್ದಂಥ ಕಾಲದಲ್ಲೂ ಸಹ ಅದು ಆ ಸಂಸ್ಥೆ ಇರೋದು. ಆ ಥರ ಏನಿಲ್ಲಪ್ಪ, ನನಗೇನು ನಿಗಮ ನಾನು ಕೇಳಿರಲಿಲ್ಲ. ನನ್ನ ರಾಜ್ಯ ಸರ್ಕಾರದ ನನ್ನ ಮುಖ್ಯಮಂತ್ರಿಗಳು, ನನ್ನ ಉಪಮುಖ್ಯಮಂತ್ರಿಗಳು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಪ್ರೀತಿಯಿಂದ ತೆಗೆದುಕೊಂಡಿದ್ದೀನಿ. ಅದು ಲಾಭ ಲುಕ್ಷಣ ಅಂತದಲ್ಲ. ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ, ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಿದ್ದಾರೆ, ಅಷ್ಟೇ ಸಾಕು. ನನಗೇನು ಆ ಥರ ಏನು ನಾನು ಕೇಳಿದ್ದಲ್ಲ, ಕೊಟ್ಟಿದ್ದು ನಾನು ಸ್ವೀಕಾರ ಮಾಡಿದ್ದೆ ಅಷ್ಟೇ. ನಂಗೆ ಚೆನ್ನಾಗಿದೆಪ್ಪ, ನನಗೇನು ಗೊತ್ತಿದೆಯಪ್ಪ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ನಮ್ಗೆ ಗೊತ್ತಿದೆಯಲ್ಲ. ಇಡೀ ಬೋರ್ಡ್ ಬಂದು ಒಂದ್ಸರಿ ನೋಡಕ್ಕೆ ಹೇಳಿ, ಯಾರ್ಯಾರು ಹಿಂದೆ ಆಗಿದ್ರು ಅನ್ನೋದು ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಅದು H.K. ಪಾಟೀಲ್ ಫಸ್ಟ್ ಆಗಿರೋದು, ಆನಂತರ ಯಾರ್ಯಾರು ಆಗಿದ್ದಾರೆ ನೋಡಕ್ಕೆ ಹೇಳಿ. ಅದು ಈಡಿಗರ ಸಮಾವೇಶ, ಈಡಿಗರದಲ್ಲ, ಅದು ಎಲ್ಲಾ ಜಾತಿಯ ಜನರ ಸಮಾವೇಶ. ಅದು ಬಹುಶಃ ಪಕ್ಷಕ್ಕಾಗಿ ಮಾಡಿರುವ ಸಮಾವೇಶ ಬಿಟ್ರೆ ನಮಗೊಂದು ಖುಷಿ ಏನ್ ಗೊತ್ತಾ, ಈಡಿಗರ ಸಮಾವೇಶ ಲಿಂಗಾಯತರು, ಬ್ರಾಹ್ಮಣರು, ಇತರೆ ಜಾತಿಗಳು ಬಂದ್ರಲ್ಲ, ಅದೇ ನಮ್ಗೆ ಖುಷಿಯಪ್ಪ. ಇದು ಬೇಕಾಗಿತ್ತು, ನಮಗೆ ಬಂದಿದ್ದಾರೆ, ಖುಷಿ ಆಯ್ತು. ಈಡಿಗರ ಸಮಾವೇಶಕ್ಕೆ ಎಲ್ಲಾ ಜಾತಿಯ ಜನರು ಬರುವಂತ ಮಾಡಿದ್ದು ಬಿಜೆಪಿಯವರು ಮಾಡಿದ್ದಾರೆ, ಖುಷಿ ಆಯ್ತು. ಅದು ಯಡಿಯೂರಪ್ಪನವರ ಸನ್ಮಾನ ಅಂತ ಬಂದಿದ್ದಾರೆ, ನೀನ್ ಬೇರೆ ಅದಕ್ಕೂ ಬರ್ತಾ ಇರಲಿಲ್ಲ. ಯಡಿಯೂರಪ್ಪನವರ ಸನ್ಮಾನ ಅಂತ ಬಂದ್ರು. ಪಾಪ ಯಡಿಯೂರಪ್ಪನವರ ಸನ್ಮಾನ ಮಾಡೋದು ನಾ ಬೇಡ ಅನ್ನಲ್ಲ, ನಾನು ಸಹ ಬರ್ತಿದ್ದೆ, ಮಧು ಬಂಗಾರಪ್ಪನವ್ರು ಬರ್ತಿದ್ರು, ಕಾಗೋಡು ತಿಮ್ಮಪ್ಪನವ್ರು ಬರ್ತಿದ್ರು, ನಾವೆಲ್ಲರೂ ಬಂದು ಸನ್ಮಾನ ಮಾಡ್ತಿದ್ದೀವಪ್ಪ ಈಡಿಗ ಸಮಾವೇಶದಲ್ಲೇ. ಬರೀ ಹಾಲಪ್ಪನೇ ಸನ್ಮಾನ ಮಾಡ್ಬೇಕನ್ನೋದು ಇದು ಯಾವುದೋ ರಾಜಕೀಯ ಪಿತೂರಿ ಮತ್ತು ಇದು ಪಕ್ಷದ ಕಾರ್ಯಕ್ರಮ. ಇದು ಯಾವುದೇ ನಮ್ಮ ಸಮಾವೇಶ ಅಲ್ಲ. ಇದರಿಂದ ಒಂದು ಇಂಚೂ ಸಹ ನಮ್ಮ ಸಾಗರದಲ್ಲಿ, ನಮ್ಮ ಈಡಿಗ ಸಮಾವೇಶದಲ್ಲಿ ಇಂಚು ನಮ್ಮ ಈಡಿಗರು ಯಾರು ಬದಲಾವಣೆ ಆಗಿಲ್ಲ. ಅಸಮಾಧಾನ ಏನೂ ಇಲ್ವಾ ಸರ್ ಟಿಕೆಟ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾವುದೂ ಇಲ್ಲ. ನಾನು ಅವತ್ತೇ ಹೇಳಿದ್ದೇನಲ್ಲ, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು, ಮಧು ಬಂಗಾರಪ್ಪನವ್ರು ಯಾರು ಹೇಳ್ತಾರೆ ಅವರಿಗೆ ನಮ್ದು ಬೆಂಬಲ ಇದೆ. ಅಸಮಾಧಾನ ಯಾವ ಪ್ರಶ್ನೆ ಇಲ್ಲ. ಪಕ್ಷ, ತತ್ವ, ಸಿದ್ಧಾಂತ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.